ಪ್ರಾರಂಭದ ಹಂತದಲ್ಲಿ ಕಾಂಗ್ರೆಸ್ನ ಮಂತ್ರಿಗಳು, ಅದು ಕೂಡ ಆಮದು ಮಂತ್ರಿ, ಆ ಪುಣ್ಯಾತ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವಾಗ ಬರ್ತಾನೆ ಗೊತ್ತಿಲ್ಲ, ಯಾವಾಗ ಹೋಗ್ತಾನೆ ಗೊತ್ತಿಲ್ಲ. ಕಳೆದ ತಿಂಗಳಗಟ್ಟಲೆ ಆಯಿತು. ನನಗೆ ಕಾಣ್ತದೆ ವರ್ಷದಲ್ಲಿ 2 ಕಾರ್ಯಕ್ರಮಕ್ಕೆ ಬರೋದ ಪುಣ್ಯಾತ್ಮ. ಒಂದು ಆಗಸ್ಟ್ 15ರಂದು ಫ್ಲಾಗ್ ಹೋಸ್ಟಿಂಗ್ ಮಾಡಲಿಕ್ಕೆ, ಇನ್ನೊಂದು ಜನವರಿ 26ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಮಾತ್ರ ಬರುವಂತ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ಇಂಪೋರ್ಟೆಡ್ ಸಚಿವರು ಬೇಡ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಕಡೆ ಹೇಳ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ನಾನೇ ಆರೋಗ್ಯ ಸಚಿವನಾಗ್ತೇನೆ ಅಂತ ಹೇಳುವಂತ ದಿನೇಶ್ ಗುಂಡೂರಾವ್ ಅವರನ್ನು ಸ್ಪೀಕರ್ ಮಾಡ್ತೇನೆ ಅಂತ ಹೇಳುವಂತ ರೀತಿಯ ಮಾತುಗಳು ಹಬ್ತಾ ಇದೆ. ಹಾಗಾಗಿ ನೀವು ಸ್ಪೀಕರ್ ಆಗಿ, ನೀವು ಸಚಿವರಾಗಿ, ನಮ್ಮ ಕಷ್ಟ, ಜನತೆ ಕಷ್ಟ ಇದೆ, ಕೆಂಪು ಕಲ್ಲು ನಿಮ್ಗೆ ಪರ್ಮನೆಂಟ್ ಆಗಿ ಅದನ್ನು ಬಗೆಹರಿಸಿಕೊಳ್ಳಿಕ್ಕೆ ನಿಮ್ಮ ಹತ್ರ ಆಗಲ್ಲ. ನಾವು ಕೂಡ ಸರ್ಕಾರವನ್ನು ನಡೆಸುವಂತಹ ಸಂದರ್ಭದಲ್ಲಿ ಈ ರೀತಿಯ ಕಾನೂನುಗಳು ಎಲ್ಲವೂ ಇದ್ದು, ನಾವು ಸರ್ಕಾರ ನಡೆಸುವಂತಹ ಸಂದರ್ಭದಲ್ಲಿ ಈ ರೀತಿಯ ಬೇರೆ ಬೇರೆ ಕಾನೂನುಗಳಿದ್ದಾಗಲೂ ಕೂಡ ನಾವು ಜಿಲ್ಲೆಯ ಜನತೆಗೆ ಸಂಕಷ್ಟವನ್ನು ತಂದುಕೊಟ್ಟಿಲ್ಲ. ಒಂದು ಕಡೆಯಿಂದ ಕೆಂಪು ಕಲ್ಲು, ಒಂದು ಕಡೆಯಿಂದ ಮರಳು, ಅದರಲ್ಲಿ ಕೂಡ ಕಾಂಗ್ರೆಸ್ ಆಡಳಿತ ಬರುವಂತಹ ಸಂದರ್ಭದಲ್ಲಿ ಅವರು ಮಾಡಿದಂತಹ ಪ್ರಣಾಳಿಕೆಯಲ್ಲಿ ಮರಳಿದೆ, ಮರಳು ನೀತಿ ಮಾಡ್ತೇವೆ ಅಂತ ಹೇಳಿದ್ರು. ಮರಳು ನೀತಿ ಮಾಡಿದಂತ ಪುಣ್ಯಾತ್ಮರು ಕಳೆದ 2.5 ವರ್ಷದಿಂದ ಒಂದು ಮರಳಿಗಾಗಿ ಒಂದು ಮೀಟಿಂಗ್ ಅನ್ನ ಮಾಡಿಲ್ಲ. ಈ ಪುಣ್ಯಾತ್ಮರು ಮೀಟಿಂಗ್ ಮಾಡಿದ್ರೆ ನಮಗೆ, ಶಾಸಕರಿಗೆ, ಸಂಸದರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ಮರಳಿಗೆ ನೀತಿ ಇಲ್ಲ. ಕೆಂಪು ಕಲ್ಲಿನ ಸಂಕಷ್ಟದಲ್ಲಿ ಜನರು ಕಣ್ಣೀರು ಹಾಕುವಂಥದ್ದು. ಅದರ ಒಟ್ಟಿಗೆ ನಿನ್ನೆಲ್ಲ ಮೊನ್ನೆ ಕಾಂಟ್ರಾಕ್ಟ್ ಸಂಘದವರು ಸಿಕ್ಕಿದ್ರು ನಮ್ಮ ಹತ್ರ. ಕಾಂಟ್ರಾಕ್ಟ್ ಸಂಘದವರು ಹೇಳ್ತಾರೆ, ಮೋನಪ್ಪಣ್ಣ, ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಬ್ಯಾಂಕಿನ ಕಂದು ಕಟ್ಟುವವರು ಯಾರು? ಮೊನ್ನೆ ಸುಳ್ಯದಲ್ಲಿ ಒಂದು ಲಾರಿ ಚಾಲಕ ಕೆಂಪು ಕಲ್ಲನ್ನ ಅವಲಂಬಿತರಾಗಿರುವಂತಹ ಲಾರಿ ಚಾಲಕ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದನ್ನು ಕಂಡಿದ್ದೇವೆ. ನಾನಿವತ್ತು ಕೇಳ್ತೇನೆ, ಇನ್ನೆಷ್ಟು ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡಬೇಕು? ಕಾಂಗ್ರೆಸ್ನ ನಾಯಕರು ಉತ್ತರಿಸಬೇಕು. ಇನ್ನೆಷ್ಟು ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡಬೇಕು? ಬಡ ಕೂಲಿ ಕಾರ್ಮಿಕರಿಗೆ ಆತ್ಮಹತ್ಯೆಯನ್ನ ಆ ಭಾಗ್ಯವನ್ನು ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ಇವತ್ತು ನಮಗೆ ಈ ರೀತಿಯ ಸಂಕಷ್ಟವನ್ನು ಎದುರಿಸುವುದೇ ಭಾರತೀಯ ಜನತಾ ಪಾರ್ಟಿ ದಿನನಿತ್ಯ ಪ್ರತಿಭಟನೆ ಮಾಡುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಮೊದಲ ಕೊಡುಗೆ ಉತ್ಸವ ಸಂದರ್ಭ ಆಯಿತು. ಅದರ ಒಟ್ಟಿಗೆ ಇನ್ನು ಮುಂದಿನ ದಿನಗಳಲ್ಲಿ ನವರಾತ್ರಿ ಹಬ್ಬ ಶುರುವಾಗ್ತಿದೆ. ಎಲ್ಲೋ ಒಂದು ಕಡೆ ಹಬ್ಬವನ್ನ, ಹರಿದಿನಗಳನ್ನು ಆಚರಣೆ ಮಾಡಬೇಕು. ಜನರಲ್ಲಿ ಕೈಯಲ್ಲಿ ಹಣ ಇಲ್ಲದೆ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣಕರ್ತರು ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ನ ಆಡಳಿತ. ತಾಲೂಕು ಆಫೀಸ್ನಿಂದ ಹಿಡಿದುಕೊಂಡು ಎಲ್ಲ ಸರ್ಕಾರಿ ಇಲಾಖೆಗಳ ಭ್ರಷ್ಟಾಚಾರ. ಇವತ್ತು ಉನ್ನತ ಅಧಿಕಾರಿಗಳು ಮಂಗಳೂರಿಗೆ ಬರಬೇಕು ಅಂತ ಹೇಳಿದ್ರೆ ಕೋಟಿಗಟ್ಟಲೆ ಹಣ ಕೊಟ್ಟು ಭ್ರಷ್ಟಾಚಾರ ಕೊಟ್ಟು ಇಲ್ಲಿ ಬರಬೇಕು. ಒಂದು ಸಚಿವ ಹೇಳ್ತಾನೆ, ಮಂಗಳೂರಿನಲ್ಲಿದ್ದಂತ ಎಲ್ಲ ಬಿಲ್ಡಿಂಗ್ ಕಟ್ಟುವಂತ ಟ್ರೇಡರ್ ಸಂಸ್ಥೆಯವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಮಂಗಳೂರಿನಲ್ಲಿ ಲೈಸೆನ್ಸ್ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ಕ್ವೇರ್ ಫೀಟ್ಗೆ 75 ರೂಪಾಯಿ ಅವನಿಗೆ ಅಂತ ಕೊಡ್ಬೇಕಂತ ಪುಣ್ಯಾತ್ಮನಿಗೆ. ನೀವು ಈ ಹಿಂದೆ ಹೇಳಿದ್ರೆ 40% ಸರ್ಕಾರ ಅಂತ ನಮ್ಗೆ ಹೇಳಿದ್ರಿ. 40% ಸರ್ಕಾರ ಹೇಳಿದವರು ಕೋರ್ಟಿನಲ್ಲಿ ನಿಮಗೆ ಸಾಬೀತು ಮಾಡಲಿಕ್ಕಾಗದೆ ಯಾರು ಆರೋಪ ಮಾಡಿದ್ರೆ ಅವರನ್ನ ಜೈಲು ಕೊಟ್ಟುವಂತ ಕೃತಕಗಳಾದರೂ ಕೂಡ ನಿಮಗೆ ದಾಖಲೆ ಕೊಡ್ಲಿಕ್ಕಾಗಿಲ್ಲ. ಇವತ್ತು ನಾವು ದಾಖಲೆ ಕೊಡ್ತೇವೆ ಭ್ರಷ್ಟಾಚಾರದ ಪರವಾಗಿ. ದಾಖಲೆ ಕೊಟ್ಟಂತ ಈ ಭ್ರಷ್ಟಾಚಾರದ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಹೇಳ್ತಾರೆ, ನಮ್ಮ ಕಾರ್ಯಕ್ರಮಗಳಿಗೆ ಅಡ್ಡಿಯಾದಾಗ, ಧಾರ್ಮಿಕ ಹಬ್ಬಗಳಿಗೆ ಅಡ್ಡಿಯಾದಾಗ ಅಡ್ಡಿ ಆಗಬಾರದು ಅಂತ ಕೇಳಿದ್ರೆ ಉಡಾಪೆಯ ಉತ್ತರವನ್ನು ಕೊಡುವಂತ ಸಿದ್ದರಾಮಯ್ಯ ಇವತ್ತು ನಮ್ಮ ರಾಜ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ರಾಜ್ಯದ ಜನರು ಬಹಳ ಖುಷಿಯಲ್ಲಿ ನಿಂತಿದ್ದು ಬಿಡಬೇಕು ಅಂತ ಹೇಳಿದ್ರೆ ಈ ರೀತಿಯ ನೀಚ ಸರ್ಕಾರ ಈ ರಾಜ್ಯದಲ್ಲಿ ಇರಬಾರದು. ಈ ನೀಚ ಸರ್ಕಾರ ಇದೆ ಅಂತ ಹೇಳಿದ್ರೆ ಕರ್ನಾಟಕದ ರಾಜ್ಯದ ಜನತೆ ಇನ್ನಷ್ಟು ಜಿಲ್ಲೆಗಳಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಒಂದು ಕಡೆಯಲ್ಲಿ ರೈತರ ಆತ್ಮಹತ್ಯೆ, ಒಂದು ಕಡೆಯಲ್ಲಿ ಟ್ಯಾಕ್ಸ್ ಜಾಸ್ತಿ ಆಗಿದೆ ಅಂತ ಹೇಳುವಂತ ಆತ್ಮಹತ್ಯೆ. ಪ್ರತಿಯೊಂದು ಸರ್ಕಾರದ ಇಲಾಖೆಯ ಏನೆಲ್ಲ ರಾಜ್ಯ ಸರ್ಕಾರದ ಕಡೆಯಿಂದ ಬರುವಂತ ಯೋಜನೆ ಇದೆ, ಆ ಯೋಜನೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಕೂಡ ಹೆಚ್ಚಿನ ಹಣವನ್ನು ಪಾವತಿ ಮಾಡಬೇಕು. ಇವತ್ತು ಮಹಾನಗರ ಪಾಲಿಕೆ ಇರ್ಬೋದು, ಸ್ಥಳೀಯ ಸಂಸ್ಥೆ ಆಡಳಿತ ಇರ್ಬೋದು, ಇದನ್ನೆಲ್ಲವನ್ನ ಕಂಡಾಗ
ಜನರಿಗೆ ಈ ಕಾಂಗ್ರೆಸ್ ಸರ್ಕಾರ ಸಾಕಪ್ಪ ಸಾಕು, ಇದು ಬೇಡ ನಮಗೆ ಅಂತ ಹೇಳುವಂತ ರೀತಿಯ ಮಾನಸಿಕತೆ ಬಂದಿದೆ. ಆದ್ರೆ ಇವತ್ತು ಜನರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇನ್ನಿತರ ಕೆಲವಾರು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಅನ್ನು ಆಯ್ಕೆ ಮಾಡಿದಂತ ಜನರು ಅವರೇ ಜನರು ಇವತ್ತು ಪಶ್ಚಾತ್ತಾಪ ಪಟ್ಟು ಈ ಕಾಂಗ್ರೆಸ್ ಅನ್ನು ಆಯ್ಕೆ ಮಾಡಿದ್ದು ನಾವು ಬಹಳ ದೊಡ್ಡ ತಪ್ಪಾಗಿದೆ ಅಂತ ಹೇಳುವಂಥದ್ದು ಕಣ್ಣೀರು ಹಾಕ್ತಾ ಇದ್ದಾರೆ.